ಮಹಡಿಯಲ್ಲಿ ಮೀನು ಸಾಕಾಣಿಕೆ. ಭಾನುವಾರ ಬೆಳಗ್ಗೆ 10 ಗಂಟೆಗೆ ಚಿಚುಕಾಗೆ ಒಂದು ಬ್ಯಾಗ್ ಹಿಡ್ಕೊಂಡು ಅವಳ ಮನೆಗೆ ನಡ್ಕೊಂಡು ಬರ್ತಾ ಇದ್ಲು. ಮನೆಯಲ್ಲಿ ಅವಳ ಮಗ ಚಿನ್ನುಕಾಗಿ ಅವಳಿಗೋಸ್ಕರ ಕಾಯ್ತಾ ಇದ್ದ. ಏನ್ ಬೇಸಿಗೆ ಕಾಲನೋ ಏನೋ, ಎಲ್ಲಿ ನೋಡಿದ್ರು ಮೀನಿಲ್ಲ ಅಂತೆ, ಬರೀ ಚಿಕನ್ ಮಟನ್ ಮಾತ್ರ ಇಟ್ಕೊಂಡಿದ್ದಾರೆ. ಏನಾಯ್ತಮ್ಮ, ಮಾರ್ಕೆಟ್ಗೆ ಹೋದೆ ಅಲ್ವಾ, ಚಿಕನ್ ತಗೊಂಡ್ ಬರ್ಲಿಲ್ವಾ? ಚಿಕನ್ ಯಾಕೋ ತಗೊಂಡ್ ಬರ್ಬೇಕೋ, ಭಾನುವಾರ ಅಂದ್ರೇನೆ ಮೀನ್ ತಿನ್ಬೇಕು. ನಿನ್ನೆಯಿಂದನೇ ನನ್ನ ನಾಲಿಗೆ ಮೀನು ಮೀನು ಅಂತ ಕೇಳ್ತಾ ಇದೆ. ಆದ್ರೆ ಮಾರ್ಕೆಟ್ಗೆ ಹೋದ್ರೆ ಯಾರೂ ಮೀನ್ ವ್ಯಾಪಾರ ಮಾಡ್ತಾ ಇಲ್ಲ, ಬರೀ ಮಾಂಸದ ವ್ಯಾಪಾರ ಮಾಡ್ತಿದ್ದಾರೆ. ಏನ್ ಮಾಡ್ದಂತಾನೆ ಅರ್ಥ ಆಗ್ತಾ ಇಲ್ಲ. ನಿಜಾನೇ ಅಲ್ವಾ ಅಮ್ಮ, ಸಮ್ಮರ್ ಟೈಮಲ್ಲಿ ತರಕಾರಿ ತಿನ್ಬೇಕು. ಇವಾಗ ಮೀನೆಲ್ಲ ಸಿಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಚಿಚು ತುಂಬಾ ಕೋಪದಿಂದ, ಏನ್ ಹೇಳ್ದೆ? ತರಕಾರಿ ತಿನ್ಬೇಕಾ? ಅದು ನನ್ನಿಂದ ಆಗೋದೇ ಇಲ್ಲ ಕಣೋ. ನಾನು ಏನಾದ್ರೂ ಮಾಡಿ ಮೀನು ತಿನ್ಲೇಬೇಕು. ಮೀನ್ ತಿನ್ನೋದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅದಕ್ಕೇನಾದ್ರೂ ಒಂದು ದಾರಿ ಹುಡುಕ್ತೀನಿ. ನಾನು ಏನ್ ಮಾಡ್ತೀನಿ ಅನ್ನೋದನ್ನ ನೀನೇ ನೋಡ್ತಾ ಇರೋ. ಚಿಚುಕಾಗೆ ಏನ್ ಮಾಡುದು ಅಂತ ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ಲು. ಆವಾಗ್ಲೇ ಅವಳಿಗೆ ಒಂದು ಐಡಿಯಾನು ಬಂತು. ಚಿನ್ನು, ಇವಾಗ ಕೊಳದಲ್ಲಿ ನೀರಿಲ್ಲ ಅಂದ್ರೆ ಏನಂತೆ? ಅದೇ ನಮ್ಮ ಮನೆ ಟೆರೆಸ್ ಇದೆ ಅಲ್ವಾ, ಅದು ಖಾಲಿಯಾಗಿನೇ ಇದೆ. ಆ ಟೆರೆಸಲ್ಲಿ ಒಂದು ನೀರಿನ ಟ್ಯಾಂಕ್ ಕಟ್ಟಿದ್ರೆ ಅದರಲ್ಲಿ ಮೀನ ಹಾಕಿ ನಾನೇ ಬೆಳೆಸ್ಬೋದಲ್ವಾ? ಬೇಕು ಅನ್ನುವಾಗ ಹಿಡ್ಕೊಂಡು ತಿನ್ಬೋದು. ಏನಮ್ಮ ಇದು, ಟೆರೆಸಲ್ಲಿ ಮೀನ್ ಬೆಳೆಸ್ತೀಯಾ? ಯಾರಾದ್ರೂ ನೋಡಿದ್ರೆ ನಗಾಡ್ತಾರೆ. ನಗಾಡಿದ್ರೆ ನನಗೇನೋ, ನನಗೆ ಬೇಕಾಗಿದ್ದು ಬರೀ ಮೀನು. ನಾಳೆನೆ ಹೋಗಿ ಆ ಕೊಕ್ಕರೆ ಅಂಕಲ್ ಇದ್ದಾರಲ್ಲ, ಅವ್ರನ್ನ ಕರ್ಕೊಂಡ್ ಬಾ. ನಮ್ಮ ಮನೆ ಮಹಡಿಯಲ್ಲಿ ಒಂದು ಟ್ಯಾಂಕ್ ಕಟ್ಟಲೇಬೇಕು. ಮರುದಿನ ಬೆಳಗ್ಗೆ ಚಿಚುಕಾಗೆ ಹೇಳಿದ ಹಾಗೇನೆ ಕೊಕ್ಕರೆ ಮೇಸ್ತ್ರಿ ಬಂದು ಅವಳ ಮನೆ ಟೆರೆಸಲ್ಲಿ ಒಂದು ನೀರಿನ ತೊಟ್ಟಿನ ಕಟ್ಟಿಕೊಟ್ರು. ಅದರಲ್ಲಿ ಚಿಚುಕಾಗೆ ನೀರನ್ನ ತುಂಬಿಸ್ತಾ ಇದ್ಲು. ಆ ದಿನ ಮಧ್ಯಾಹ್ನ 1 ಗಂಟೆ ಸಮಯ. ಬಿಸಿಲು ಜಾಸ್ತಿ ಇತ್ತು. ಆವಾಗಲೇ ಚಿನ್ನುಕಾಗೆ ಮನೆಗೆ ವಾಪಸ್ ಬರ್ತಿದ್ದ. ಆವಾಗ ಅವನು ಮನೆ ಟೆರೆಸಲ್ಲಿದ್ದ ಆ ದೊಡ್ಡ ನೀರಿನ ತೊಟ್ಟಿಯನ್ನ ನೋಡಿ ಅವನಿಗೋಸ್ಕರನೇ ಅವನ ತಾಯಿ ಸ್ವಿಮ್ಮಿಂಗ್ ಪೂಲ್ ಕಟ್ಟಿಟ್ಟಿದ್ದಾರೆ ಅನ್ನುವ ಸಂತೋಷದಲ್ಲಿ ಅವನು ಸ್ವಿಮ್ ಮಾಡೋದಕ್ಕೋಸ್ಕರ ಟೆರೆಸ್ಗೆ ಹೋದ. ಆವಾಗ ಅವನು, ಅಮ್ಮ ನೀನು ದಿ ಬೆಸ್ಟ್ ಅಮ್ಮ, ನನಗೋಸ್ಕರ ಪಾಪ ಎಷ್ಟೆಲ್ಲ ಕಷ್ಟಪಟ್ಟಿದೀಯಾ. ಚಿಚು ಆಶ್ಚರ್ಯದಿಂದ, ಏನೋ, ಏನ್ ಮಾಡಕ್ ಬಂದಿದೀಯಾ? ಏನ್ ವಿಷಯ? ಅಲ್ಲಮ್ಮ, ಬಿಸಿಲಲ್ಲಿ ನಿನ್ನ ಮಗ ಕಷ್ಟಪಡ್ತಾ ಇದ್ದಾನೆ ಅನ್ನೋದಕ್ಕೋಸ್ಕರ ಅವನು ಬಂದರೆ ಸ್ವಿಮ್ ಮಾಡಲಿ ಅಂತ ಸ್ವಿಮ್ಮಿಂಗ್ ಪೂಲ್ ಕಟ್ಟಿದೀಯಾ. ನೀನು ಎಷ್ಟು ಒಳ್ಳೆ ಅಮ್ಮ. ಸರಿ ಅಮ್ಮ, ನಾನು ಇವಾಗಲೇ ನೀರಲ್ಲಿ ಇಳಿದು ಸ್ವಿಮ್ ಮಾಡ್ತೀನಿ, ಸರಿನಾ? ಹಾಗಂತ ಹೇಳಿ ಚಿನ್ನು ನೀರಲ್ಲಿ ಇಳಿಯಕ್ಕೆ ಹೋದಾಗ ಚಿಚುಕಾಗಿ ಕೋಪದಿಂದ ಬಂದು ಅವನನ್ನ ತಡೆದ್ಲು. ನಿಂತ್ಕೊಳ್ಳೋ, ಎಲ್ಲಿಗೋಗ್ತಾ ಇದೀಯಾ? ನಾನು ಕಟ್ಟಿರೋದು ಸ್ವಿಮ್ಮಿಂಗ್ ಪೂಲ್ ಅಲ್ಲ ಕಣೋ, ಮೀನನ್ನ ಬೆಳೆಸೋದಕ್ಕೋಸ್ಕರ ನಾನು ಕಟ್ಟಿರುವ ತೊಟ್ಟಿ ಇದು. ಆವಾಗ ಚಿನ್ನು ಬೇಜಾರಿಂದ, ಮೀನಿಗೋಸ್ಕರನಾ? ನನಗೋಸ್ಕರ ಅಲ್ವಾ? ನಿನಗೋಸ್ಕರ ಕಟ್ಟಕ್ಕೆ ನನಗೇನು ಮೂಳೆ ಕೆಟ್ಟು ಹೋಗಿದ್ಯಾ? ನಿನಗೋಸ್ಕರ ಅಲ್ಲ, ಮೀನನ್ನ ಬೆಳೆಸೋದಕ್ಕೋಸ್ಕರ. ನಾನು ಸಮ್ಮರಲ್ಲಿ ಮೀನಿಗೆ ಎಲ್ಲೋ ಹೋಗ್ಬೇಕಾಗಿದ್ದಿಲ್ಲ. ಚಿಚು ಒಂದು ಕವರಲ್ಲಿ ಇಟ್ಕೊಂಡು ಬಂದಿದ್ದ ಚಿಕ್ಕ ಚಿಕ್ಕ ಮೀನುಗಳನ್ನ ತೊಟ್ಟಿಯಲ್ಲಿ ಹಾಕಿ, ನೋಡೋದೇನೋ, ಚಿಕ್ಕ ಚಿಕ್ಕ ಮೀನುಗಳನ್ನ ತೊಟ್ಟಿಯಲ್ಲಿ ಹಾಕಿದ್ದೀನಿ. ಒಂದು 10 ದಿನದಲ್ಲಿ ಈ ಮೀನುಗಳೆಲ್ಲ ಬೆಳೆದು ತುಂಬಾ ದೊಡ್ಡದಾಗುತ್ತೆ. ಆವಾಗ ಅದನ್ನ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ತಿನ್ನುವಾಗ ಸ್ವರ್ಗ ಕಣ್ಣು ಕಾಣಿಸುತ್ತೆ. ಆವಾಗ ಚಿನ್ನು, ಹೋಗಮ್ಮ, ನನ್ನ ಆಸೆ ಎಲ್ಲ ಹೋಯ್ತು. ನೀನು ಯಾವಾಗ ನೋಡಿದ್ರೆ ಮೀನು ತಿನ್ಬೇಕಂತೀಯ? ಹೌದು, ಮತ್ತೆ ಮೀನು ತಿನ್ನುವಾಗ ಎಷ್ಟು ಖುಷಿಯಾಗಿರುತ್ತೆ ಗೊತ್ತಾ? ನಿನಗೂ ಕೂಡ ಫ್ರೈ ಮಾಡಿ ಕೊಡ್ತೀನಿ ಕಣೋ. ಹೀಗೆ ಕೆಲವು ದಿನಗಳು ಹೋಯ್ತು. ಚಿಚುಕಾಗಿಯ ಮಹಡಿಯಲ್ಲಿದ್ದ ಆ ನೀರಿನ ತೊಟ್ಟಿಯಲ್ಲಿ ಹಾಕಿದ ಚಿಕ್ಕ ಚಿಕ್ಕ ಮೀನುಗಳು ಇವಾಗ ಸ್ವಲ್ಪ ಸ್ವಲ್ಪ ದೊಡ್ಡದಾಗಿ ಬೆಳೀತಾ ಇತ್ತು. ಹೀಗಿರುವಾಗ ಒಂದಿನ ಚಿಚುಕಾಗಿ ಆ ತೊಟ್ಟಿಯಲ್ಲಿರುವ ಮೀನುಗಳನ್ನ ನೋಡಿ, ಆಹಾ, ನನ್ನ ಮುದ್ದಾದ ಮೀನುಗಳ, ಚೆನ್ನಾಗಿದ್ದೀರಾ? ಚೆನ್ನಾಗಿ ಬೆಳೀತಾ ಇದ್ದೀರಾ? ಇವತ್ತು ನಿಮ್ಮಲ್ಲಿ ಯಾರನ್ನ ನಾನು ಹಿಡ್ಕೊಂಡು ಹೋಗ್ಬೇಕೋ? ಆ ಕಪ್ಪು ಮೀನು ದೊಡ್ಡದಾಗಿದೆ, ಬಾಬಾ ಬಂದು ನನ್ನ ಬಲೆಯಲ್ಲಿ ನೀನೇ ಸಿಕ್ಕಾಕೋ. ಹಾಗಂತ ಹೇಳಿ ಚಿಚುಕಾಗೆ ಆ ತೊಟ್ಟಿಯಲ್ಲಿರುವ ಒಂದು ದೊಡ್ಡ ಮೀನನ್ನ ಅವಳ ಬಲೆಯಲ್ಲಿ ಹಿಡ್ಕೊಂಡು ಸಂತೋಷವಾಗಿ ಕಿಚನ್ಗೆ ಬಂದ್ಲು. ಇವತ್ತು ಭಾನುವಾರ, ನಾನು ಈ ಮೀನ್ ಸಾರು ಮಾಡಿದ್ರೆ ಈ ಊರಿನಲ್ಲಿ ಇರೋರು ಎಲ್ರು ಕೂಡ ನನ್ನ ಮನೆಗೆ ಹುಡ್ಕೊಂಡ್ ಬರ್ತಾರೆ. ಅಷ್ಟ್ ಚೆನ್ನಾಗಿ ನಾನು ಮೀನ್ ಸಾರು ಮಾಡ್ತೀನಿ. ಸರಿ ಸರಿ, ಇವಾಗ್ಲೇ ಕೆಲ್ಸನ ಶುರು ಮಾಡೋಣ. ಹಾಗಂತ ಹೇಳಿ ಚಿಚುಕಾಗೆ ಆ ಮೀನನ್ನ ತೊಳೆದು ಅದನ್ನ ಕಟ್ ಮಾಡಿ ಮೀನ್ ಸಾರಿಗೆ ಬೇಕಾಗಿರೋ ಮಸಾಲೆ ಎಲ್ಲಾನು ರುಬ್ಬಿ ಒಂದು ಚಿಕ್ಕ ಮಡಿಕೆಯಲ್ಲಿ ಮೀನ್ ಸಾರು ಮಾಡಕ್ಕೆ ಶುರು ಮಾಡಿದ್ಲು. ಮೀನನ್ನ ಸಾರಲ್ಲಿ ಹಾಕಿದ ತಕ್ಷಣ ವಾಸನೆ ತುಂಬಾ ಘಾಟಾಗಿ ಬರ್ತಾ ಇತ್ತು. ಆ ಮೀನ್ ಸಾರು ವಾಸನೆ ಮೆಲ್ಲೆ ಅವಳ ಮನೆ ಕಿಟಕಿಯಿಂದ ಪಕ್ಕದ ಮನೆಯಲ್ಲಿದ್ದ ಚೋಟುವಿನ ಮನೆಗೆ ಹೋಯ್ತು. ಚೋಟುವಿನ ಮನೆಯಲ್ಲಿ ಬನ್ನು, ಬೇಳೆ ಸಾರು, ಅನ್ನ ತಿಂತಾ ಇದ್ದ. ಆವಾಗ ಆ ವಾಸನೆ ಅಲ್ಲಿಗೆ ಬಂದ ತಕ್ಷಣ, ಅಮ್ಮ ಇದೇನಿದು, ಒಳ್ಳೆ ವಾಸನೆ ಬರ್ತಾ ಇದೆ. ವಾಸನೆ ತುಂಬಾ ಸ್ಪೆಷಲ್ ಆಗಿದೆ. ಏನ್ ಸ್ಪೆಷಲ್ ಅಮ್ಮ? ಏನೋ ಸ್ಪೆಷಲ್? ಏನೇ ಇಲ್ಲ, ನಾನು ಇಟ್ಟಿದ್ದು ಬರೀ ಬೇಳೆ ಸಾರು. ಇದು ಬೇಳೆ ಸಾರು ಸ್ಮೆಲ್ ಅಲ್ಲಮ್ಮ, ಇದು ತುಂಬಾ ರುಚಿಯಾದ ಮೀನ್ ಸಾರದು ಸ್ಮೆಲ್ಲು. ನನಗ್ ಗೊತ್ತು, ಚಿಚ್ಚು ಆಂಟಿ ಮನೆಯಿಂದಾನೇ ಈ ಮೀನ್ ಸಾರು ಸ್ಮೆಲ್ಲು ಬರ್ತಾ ಇದೆ.
ಆದ್ರೆ ಈ ಸಮ್ಮರಲ್ಲಿ ಅವ್ರಿಗ್ ಮಾತ್ರ ಮೀನ್ ಸಾರು ಮಾಡಕ್ಕೆ ಮೀನು ಎಲ್ಲಿಂದ ಅಮ್ಮ ಸಿಕ್ತೋ ಹಾಗಂತ ಹೇಳಿ ಬನ್ನು ಗಿಳಿ ಆ ಮೀನ್ ಸಾರು ಮಾಡ್ತಾ ಇರುವ ಚಿಚುಕಾಗೆ ಮನೆಗೆ ಹೋಗ್ತಾ ಇದ್ದ. ಆವಾಗ ದಾರಿಯಲ್ಲಿ ಅವನು ತುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಮತ್ತೆ ಮಹಿಹದ್ದು ಎಲ್ಲರನ್ನ ನೋಡ್ದ. ಎಲ್ರೂ ಆ ವಾಸನೆಗೇನೆ ಅವ್ರವ್ರ ಮನೆಯಿಂದ ಹೊರಗಡೆ ಬಂದಿದ್ರು. ಏನೋ ಬನ್ನು, ನಿನಗೂ ಮೀನ್ ಸಾರು ವಾಸನೆ ಬಂತಾ? ನನಗೂ ಬಂತು ಕಣೋ. ಚಿಚ್ಚುನೆ ಅವಳ ಮನೆಯಲ್ಲಿ ಮೀನ್ ಸಾರು ಮಾಡ್ತಾ ಇದ್ದಾಳೆ. ಬಾಬಾ, ನಾವೆಲ್ರೂ ಹೋಗಿ ನೋಡೋಣ. ಹೌದು ಟುನಿ, ಸುಮಾರು ದಿನ ಆಯ್ತು ಮೀನ್ ಸಾರು ತಿಂದು. ಚಿಚ್ಚಿ ಇವತ್ತು ಮೀನ್ ಸಾರು ಮಾಡಿದಾಳೆ ಅಂದ್ರೆ ನನಗೂ ಒಂದ್ ಪೀಸ್ ಬೇಕು ಅಂತ ಕೇಳಿ ನಾನು ತಿಂತೀನಿ. ಹಾಗಂತ ಹೇಳಿ ಎಲ್ರೂ ಚಿಚುಕಾಗೆ ಮನೆಗೆ ಹೋದ್ರು. ಆವಾಗ ಚಿಚು ಕೈಯಲ್ಲಿ ಒಂದು ಮೀನಿನ ತುಂಡನ್ನ ಇಟ್ಕೊಂಡು ಮನೆಯಿಂದ ಹೊರಗಡೆ ಬಂದ್ಲು. ಅರೆ, ಏನಿದೋ, ಎಲ್ರೂ ಒಟ್ಟಿಗೆ ಬಂದಿದ್ದೀರಾ? ಏನಾದ್ರೂ ಹೋರಾಟ ಮಾಡ್ತಾ ಇದ್ದೀರಾ? ಆವಾಗ ಬನ್ನುಗಿಳಿ ತುಂಬಾನೇ ಆಸೆಯಿಂದ, ಹೋರಾಟ ಅಲ್ಲ ಆಂಟಿ, ನಿಮ್ ಮನೆ ಮೇಲೆ ದಾಳಿ ಮಾಡಿ ನಿಮ್ ಮನೇಲಿರುವ ಮೀನ್ ಸಾರು ತಗೊಂಡ್ ಹೋಗೋಣ ಅಂತ ಬಂದಿದೀವಿ. ಹೊರಗಡೆ ಸಮ್ಮರ್ಗೆ ಎಲ್ಲೂ ಮೀನ್ ಸಿಗ್ತಾನೆ ಇಲ್ಲ, ಆದ್ರೆ ನಿಮಗ್ ಮಾತ್ರ ಇಷ್ಟು ದೊಡ್ಡ ಮೀನು ಎಲ್ಲಿಂದ ಸಿಕ್ತೋ? ನೀವು ಹೇಗೆ ಇದನ್ನ ಫ್ರೈ ಮಾಡಿ ತಿಂತಾ ಇದ್ದೀರಾ? ಹೌದು ಚಿಚು, ಹೊರಗಡೆ ಎಲ್ಲ ಮೀನ್ ಸಿಗ್ತಾನೆ ಇಲ್ಲ, ನಿನಗ್ ಮಾತ್ರ ಈ ಮೀನು ಎಲ್ಲಿಂದ ಸಿಕ್ತು? ಆವಾಗ ಚಿಚುಕಾಗೆ ತುಂಬಾನು ಹೆಮ್ಮೆಯಿಂದ, ಇಲ್ಲಿ ನೋಡ್ ಚೋಟೋ, ನೀವೆಲ್ರೂ ಮಾರ್ಕೆಟ್ಗೆ ಹೋಗ್ತೀರಾ, ಅಲ್ಲಿ ಅವ್ರು ಮೀನಿಲ್ಲ ಅಂತ ಹೇಳಿದ್ರೆ ಬೇರೆ ದಾರಿ ಇಲ್ಲದೆ ಬಂದು ಕೂತ್ಕೊಂಡು ಬೇಳೆ ಸಾರು ಮಾಡಿ ತಿಂತೀರಾ. ಆದ್ರೆ ನಾನ್ ಹಾಗೆಲ್ಲ, ನನ್ ಮಹಡಿಯಲ್ಲೇ ದೊಡ್ಡ ಮೀನನ್ನ ಬೆಳೆಸ್ತಾ ಇದ್ದೀನಿ. ಅಲ್ಲಿ ಒಂದು ತೊಟ್ಟಿ ಕಟ್ಟಿ ಅದರಲ್ಲಿ ಸುಮಾರು ಮೀನುಗಳನ್ನ ನಾನ್ ಬೆಳೆಸ್ತಾ ಇದ್ದೀನಿ. ಅದನ್ನು ಕೇಳಿದ ಬುಜ್ಜಿ, ವಾವ್, ಏನು ಟೆರೆಸ್ ಅಲ್ಲಿ ತೊಟ್ಟಿನ, ಅದ್ರಲ್ಲಿ ಮೀನ್ ಬೆಳೆಸ್ತಾ ಇದ್ದೀರಾ? ವಾವ್ ಆಂಟಿ, ಸುಮ್ನೆ ಹೇಳ್ಬಾರ್ದು, ನೀವು ದೊಡ್ಡ ಜೀನಿಯಸ್. ಹೌದು ಹೌದು, ಸರಿ ಸರಿ. ಚಿಚೋ, ಹೇಗೋ ಸುಮಾರು ಮೀನುಗಳು ಇದೆ ಅಂತ ಹೇಳ್ತಾ ಇದೆಯಲ್ವಾ, ನನ್ಗೂ ಕೂಡ ಒಂದ್ 2 ಮೀನ್ ಕೊಡೋ ಸಾರ್ ಮಾಡ್ಕೊಳಕ್ಕೆ. ನನಗೂ ಕೂಡ 2 ಮೀನ್ ಕೊಡಿ, ಆದ್ರೆ ಸಾರ್ ಮಾಡ್ಕೊಳಕ್ಕಲ್ಲ, ಫ್ರೈ ಮಾಡಕ್ಕೆ. 2 ದೊಡ್ಡ ಮೀನುಗಳನ್ನ ನಾನು ಫ್ರೈ ಮಾಡಿ ತಿನ್ಬೇಕು ಆಂಟಿ. ಹಾಗಂತ ಹೇಳಿ ಬನ್ನು ಒಳಗಡೆ ಹೋಗ್ತಾ ಇದ್ದಾಗ ಚಿಚುಕಾಗಿ ಬನ್ನುನ ತಡೆದು, ನಿಂತ್ಕೊಳ್ಳೋ ಬನ್ನು, ಎಲ್ಲಿಗೆ ಹೋಗ್ತಾ ಇದೀಯಾ? ಕಷ್ಟಪಟ್ಟು ನಾನು ಬೆಳೆಸಿರುವ ಮೀನುಗಳನ್ನ ನಿನಗೆ ಫ್ರೀಯಾಗಿ ಕೊಡ್ಬೇಕು ಅಂದ್ರೆ ನಾನೇನಿಲ್ಲಿ ಧರ್ಮಛತ್ರ ನಡೆಸ್ತಿದ್ದೀನಾ? ಅದೇನ್ ಚಿಚ್ಚು, ಅಷ್ಟ್ ಮೀನ್ಗಳಿದೆ, ನಾವು ಫ್ರೆಂಡ್ಸ್ ತಾನೆ, 2 ಮೀನ್ ಕೊಟ್ರೆ ನಿನ್ ವ್ಯಾಪಾರ ಏನಾದ್ರೂ ಹಾಳಾಗುತ್ತಾ? ಬಿಸ್ನೆಸ್ ಬೇರೆ, ಫ್ರೆಂಡ್ಶಿಪ್ ಬೇರೆ ಟುನಿ. ಫ್ರೀಯಾಗಿ ಕೊಟ್ರೆ ಹೇಗೆ? ನಾನು ಹಣ ಖರ್ಚು ಮಾಡಿ ಕಷ್ಟಪಟ್ಟು ಆ ತೊಟ್ಟಿನ ಕಟ್ಟಿದೀನಿ. ಅದು ಅಲ್ದೆ ಚಿಕ್ಕ ಚಿಕ್ಕ ಮೀನಿನ ಮರಿಗಳಿಗೂ ಹಣ ಕೊಟ್ಟು ತಗೊಂಡ್ ಬಂದಿದ್ದೀನಿ. ಇದನ್ನೆಲ್ಲ ನನ್ನಿಂದ ಫ್ರೀಯಾಗಿ ಹೇಗ್ ಕೊಡಕ್ಕಾಗುತ್ತೆ ಹೇಳಿ? ಅದೂನು ನಿಜಾನೇ. ಸರಿ ಸರಿ, ಹಣ ಕೊಟ್ಟೆ ತಗೊಳ್ತೀವಿ. 1 ಕೆಜಿ ಮೀನು ಎಷ್ಟು ಬೆಲೆ? 100 ರೂಪಾಯಿ ಇರ್ಬೋದಾ? ಆವಾಗ ಚಿಚುಕಾಗೆ ನಗುತ್ತಾ, ಏನೋ 100 ರೂಪಾಯ? ಇಲ್ಲಿ ನೋಡ್ ಚೋಟೋ, ಹೊರಗಡೆ ಎಲ್ಲಾ ಜಾಗದಲ್ಲಿ ಮೀನ್ ಸಿಕ್ಕಿದ್ರೆ ಆವಾಗ ನಾನು ಕೆಜಿಗೆ 100 ರೂಪಾಯಿ ಅಂತ ಕೊಡ್ತೀನಿ. ಆದ್ರೆ ಇವಾಗ ಹೊರಗಡೆ ಮೀನ್ ಸಿಗ್ತಾ ಇದ್ಯಾ? ಇಲ್ವಲ್ಲ. ನನ್ನ ಹತ್ರ ಮಾತ್ರ ಮೀನಿದೆ. ಅಂದ್ರೆ ಮೀನಿಗೆ ಇವಾಗ ಡಿಮ್ಯಾಂಡ್ ಜಾಸ್ತಿ ಆಗಿದೆ. 100 ರೂಪಾಯಿಗೆ ಮಾರಕ್ಕಾಗಲ್ಲ. ನನ್ನ ಹತ್ರ 1 ಕೆಜಿ ಮೀನು 500 ರೂಪಾಯಿ. ಇಷ್ಟ ಇದ್ರೆ ತಗೊಂಡ್ ಹೋಗಿ. ಹಾಗಂತ ಚಿಚು ಹೇಳಿದ ರೇಟ್ ಕೇಳಿ ಪಾಪ ಎಲ್ರು ಕೂಡ ತುಂಬಾನೇ ಶಾಕ್ ಆದ್ರು. ಏನು, ಕೆಜಿ 500 ರೂಪಾಯಿನಾ? ಆಂಟಿ, ನಾನ್ ತಗೊಳಕ್ಕೆ ಬಂದಿದ್ದು ಮೀನನ್ನ, ಚಿನ್ನನ ಅಲ್ಲ. 500 ರೂಪಾಯಿಗೆ 2 ಎಮ್ಮೆನೆ ತಗೊಂಡ್ ಬರ್ಬೋದು. ಇದು ತುಂಬಾ ಅನ್ಯಾಯ ಅಲ್ವಾ? ಹೌದು ಚಿಚೋ, ನಿಜಾನೇ. 500 ರೂಪಾಯಿ ಕೆಜಿನಾ? ಹೊರಗಡೆ ಮೀನ್ ಸಿಕ್ಕಿದ್ರೆ ಇಷ್ಟ್ ಬೆಲೆ ಹೇಳ್ತಿದ್ಯಾ ನೀನು? 500 ರೂಪಾಯಿ ಅನ್ನೋದು ತುಂಬಾನೇ ಜಾಸ್ತಿ. ಆವಾಗ ಚಿಚುಕಾಗೆ, ನಾನೇನ್ ಮಾಡೋದು? ನಾನೇನ್ ಸುಮ್ನೆ ಕೊಡಕ್ಕಾಗುತ್ತಾ? 500 ರೂಪಾಯಿ ಕೊಟ್ಟು ಮೀನ್ ತಗೊಂಡ್ ಹೋಗೋದಾದ್ರೆ ತಗೊಂಡ್ ಹೋಗಿ, ಇಲ್ಲಾಂದ್ರೆ ಹೋಗಿ ಚಿಕನ್ ಮಟನ್ ಮಾಡ್ಕೊಂಡು ತಿನ್ಕೊಳ್ಳಿ. ಹಾಗಂತ ಹೇಳಿ ಚಿಚು ಬಾಗಿಲ್ ಹಾಕಕ್ ಹೋದ್ಲು. ಪಾಪ ಬನ್ನುಗೆ ಮಾತ್ರ ಆ ಮೀನ್ ಸಾರು ವಾಸನೆ ಇನ್ನೂ ಅಲ್ಲೇ ಇರೋದ್ರಿಂದ ಮೀನು ತಿನ್ಲೇಬೇಕು ಅಂತ ಆಸೆ ಆಯ್ತು. ಅಮ್ಮ, ಚೋಟೋ, ಏನು ಅನ್ಕೋಬೇಡ, ನಂಗೆ ಮೀನ್ ಸಾರು ವಾಸನೆ ಬರ್ದೇ ಇದ್ದಿದ್ರೇನು ಪರವಾಗಿತ್ತಿಲ್ಲ. ಇವಾಗ ಮೀನ್ ಸಾರು ವಾಸನೆ ಬಂದ್ಬಿಡ್ತು. ಪ್ಲೀಸ್ ಅಮ್ಮ, 1 ಮೀನಾದ್ರೂ ಕೊಡ್ಸೋ, ಮೀನ್ ಸಾರು ಮಾಡ್ಕೊಂಡು ತಿನ್ನೋಣ. ಆವಾಗ ಚೋಟುಗಿಳಿ, ಯಾಕೋ 500 ರೂಪಾಯಿ ಕೊಟ್ಟು ಮೀನ್ ತಗೊಳ್ಬೇಕಾ? ಸರಿ ಚಿಚು, 1 ಕೆಜಿ ಮೀನ್ ಕೊಡು, 500 ರೂಪಾಯಿ ಬೇಕಾದ್ರೆ ಕೊಡ್ತೀನಿ. ಆವಾಗ ಚಿಚುಕಾಗೆ, ಹಹ, ಅದು ಹಾಗೆ ದಾರಿಗೆ ಬಾ ಚಿನ್ನೋ, 1 ಕೆಜಿ ದೊಡ್ಡ ಮೀನನ್ನ ತಗೊಂಡ್ ಬಂದು ನಮ್ ಬನ್ನುಗೆ ಕೊಡೋ. ಸರಿ ಚಿಚು, ನನ್ನ ಹತ್ರ ಅಷ್ಟು ಹಣ ಇಲ್ಲ, ಆದ್ರೆ ಬುಜ್ಜಿಗೋಸ್ಕರ 1/4 ಕೆಜಿ ಮೀನ್ ಕೊಡು, 120 ರೂಪಾಯಿ ನಾನು ಕೊಡ್ತೀನಿ. ನನಗೂ 1/2 ಕೆಜಿ ಮೀನ್ ಕೊಡು ಚಿಚೋ, ಆದ್ರೆ ನೀನ್ ವಸೂಲ್ ಮಾಡುವ ಹಣ ತುಂಬಾನೇ ಜಾಸ್ತಿ. ಹಾಗೆ ಎಲ್ರೂ ಚಿಚುಕಾಗಿನ ಬೈಕೊಂಡು ಚಿಚುಕಾಗಿ ಕೊಟ್ಟ ಮೀನನ್ನ ತಗೊಂಡು ಸಂತೋಷವಾಗಿ ಮನೆಗೆ ಹೋದ್ರು. ಆ ದಿನ ಸಂಜೆ ಸಮಯ. ಚಿನ್ನು ಹಾಗೂ ಚಿಚು ಇಬ್ರು ಕೂಡ ಆ ಮೀನಿನ ತೊಟ್ಟಿಯ ಪಕ್ಕದಲ್ಲಿ ಕೂತ್ಕೊಂಡು 1 ಮೀನನ್ನ ಫ್ರೈ ಮಾಡಿ ತಿಂದ್ಕೊಂಡು ಕೈಲಿದ್ದ ಹಣನ ಲೆಕ್ಕ ಮಾಡ್ತಾ ಇದ್ರು. 5, 6, 8, 10. ವಾವ್, ಇವತ್ ಲಾಭ 10,000. ಚಿಚೋ, ನೀನು ಸಾಧಾರಣವಾದ ಕಾಗೇನೆ ಅಲ್ಲ,
ನೀನು ಬಿಸ್ನೆಸ್ ಮ್ಯಾಗ್ನೆಟ್ಟು, ಅದಕ್ಕೆ ಒಂದೇ ದಿನದಲ್ಲಿ ಇಷ್ಟು ಹಣ ಸಂಪಾದನೆ ಮಾಡಿದೀಯ. ಇನ್ನೊಂದು ತೊಟ್ಟಿನ ಇದೇ ರೀತಿ ಕಟ್ಬೇಕು. ಪಕ್ಕದೂರಿನವ್ರಿಗೂ ಕೂಡ ಮೀನನ್ನ ಕೊಡ್ಬೇಕು, ಕೆಜಿ 600 ರೂಪಾಯಿ ಅಂತ. ಅಮ್ಮ, ನಿನ್ನ ಐಡಿಯಾ ಚೆನ್ನಾಗಿದೆ, ಆದ್ರೆ ದಿನ ಇದೇ ರೀತಿ ವ್ಯಾಪಾರ ಆಗುತ್ತಾ? ಯಾಕೋ ಆಗಲ್ಲ. ನಮ್ ಬನ್ನು ಇದ್ದಾನೆ ಅಲ್ವಾ, ಅವನು ದಿನ ಮೀನಿಲ್ಲ ಅಂದ್ರೆ ನಿದ್ರೇನೆ ಮಾಡಲ್ಲ. ಅವನ್ ಪುನಃ ನಾಳೆ ಬರ್ತಾನೆ ನೋಡು. ಹಾಗಂತ ಹೇಳ್ತಾ ಇದ್ಲು ಚಿಚ್ಚು. ಈ ಕಥೆಯಲ್ಲಿರುವ ನೀತಿ, ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡೋದು ತಪ್ಪಲ್ಲ, ಆದ್ರೆ ಚಿಚ್ಚುಕಾಗಿಯ ತರ ತುಂಬಾನೇ ಅತಿಯಾಸೆಯಿಂದ ವ್ಯಾಪಾರ ಮಾಡ್ಬೇಕು ಅಂತ ಅಂದ್ಕೊಳ್ಳೋದು ನಿಜವಾಗ್ಲೂ ದೊಡ್ಡ ತಪ್ಪು. ಟುನಿ ಮೀನ್ ಬುಟ್ಟಿನ ತಲೆಲಿಟ್ಕೊಂಡು ವ್ಯಾಪಾರ ಮಾಡ್ತಾ ಹೋಗ್ತಾ ಇದ್ಲು. ಮೀನಮ್ಮ ಮೀನು, ತಾಜಾ ತಾಜಾ ಮೀನು, ಇವಾಗ್ಲೇ ಕೊಳದಿಂದ ಹಿಡ್ಕೊಂಡ್ ಬಂದಿರುವ ಮೀನು, ಬನ್ನಿ ಅಮ್ಮ ಬನ್ನಿ. ಆವಾಗ್ಲೇ ಕಾಲೇಜಿಗೆ ಹೊರಡಿ ಬುಜ್ಜಿ ತಾಯಿನ ನೋಡಕ್ಕೆ ಬಂದ್ಲು. ಅಮ್ಮ, ನಾನು ಕಾಲೇಜ್ಗೆ ಹೊರಡ್ತಾ ಇದ್ದೀನಿ. ನೆನ್ನೆ ಪ್ರಿನ್ಸಿಪಲ್ ಸರ್ ನನ್ನ ಕರೆದು ಹೇಳಿದ್ರಮ್ಮ, ಇವತ್ತೇ ಕಾಲೇಜ್ ಫೀಸ್ನ ನಾನು ಕಟ್ಲೇಬೇಕಂತೆ, ಇಲ್ಲಾಂದ್ರೆ ನಾಳೆಯಿಂದ ಕಾಲೇಜ್ ರೂಮಲ್ಲಿ ಕೂರಕ್ಕಾಗಲ್ಲಂತೆ. ಇವತ್ತು ಹೇಗಾದ್ರೂ ಫೀಸ್ ಕಟ್ಬೇಕಮ್ಮ. ಹೌದಾ, ಇವತ್ತೇ ಲಾಸ್ಟ್ ಡೇಟಾ ಫೀಸ್ ಕಟ್ಟಕ್ಕೆ? ನನಗೆ ಗೊತ್ತೇ ಇಲ್ಲ ಬುಜ್ಜಿ, ನೀನೇನು ಬೇಜಾರು ಮಾಡ್ಕೊಳ್ಬೇಡ. ನಾನು ಇವತ್ತು ವ್ಯಾಪಾರ ಮುಗಿಸಿ ಹೇಗಾದರೂ ಫೀಸ್ಗೆ ಹಣ ರೆಡಿ ಮಾಡ್ತೀನಿ, ನೀನು ಕಾಲೇಜ್ಗೆ ಹೊರಡು. ಸರಿ ಅಮ್ಮ. ಅಪ್ಪ ಇಲ್ಲಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಯಾವಾಗ ಬರ್ತಾರೆ ಅಮ್ಮ? ಇಷ್ಟು ಕಷ್ಟ ನಮ್ಗೆ ಇರ್ತಾನೆ ಇರಲಿಲ್ಲ. ಬರ್ತಾರೆ ಬುಜ್ಜಿ, ನಮಗೋಸ್ಕರ ತಾನೇ ನಿಮ್ಮಪ್ಪ ಬಿಸಿಲಲ್ಲಿ ದುಬೈಗೆ ಹೋಗಿ ಕಷ್ಟಪಡ್ತಾ ಇರೋದು. ನೀನು ಕಾಲೇಜ್ಗೆ ಹೋಗು. ಆ ದಿನ ಟುನಿಗೂ ಬಚ್ಚಿ ತುಂಬಾನು ಕಷ್ಟಪಟ್ಟು ವ್ಯಾಪಾರನ ಮುಗಿಸಿದ್ಲು. ಗೊತ್ತಿರೋರ ಹತ್ರ ಸ್ವಲ್ಪ ಹಣ ಸಾಲ ಮಾಡಿ ಆ ದಿನ ಬುಜ್ಜಿಯ ಕಾಲೇಜ್ ಫೀಸನ್ನ ಕಟ್ಟದ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಸಂಜೆ ಸಮಯ ಟುನಿ ಅವಳ ಮನೆಯಲ್ಲಿ ಅಡಿಗೆ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಹೊರಗಡೆ ಅವನ ಮನೆ ಬಾಗಿಲನ್ನ ಯಾರೋ ತಟ್ಟೋ ಶಬ್ದ ಕೇಳಿ ಟುನಿಗೂ ಬಚ್ಚಿ ಹೊರಗಡೆ ಹೋಗಿ ನೋಡಿದ್ಲು. ಅಲ್ಲಿ ಅವನಿಗೆ ಆಶ್ಚರ್ಯ ಕಾಯ್ತಾ ಇತ್ತು. ಅದೇನು ಅಂದ್ರೆ, ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ದ ಅವಳ ಗಂಡ ರಾಜುಗೂ ಬಚ್ಚಿ ಹೊರಗಡೆ ನಿಂತ್ಕೊಂಡಿದ್ದ. ರೀ, ನೀವಾ? ಇದೇನಿದು? ಬರ್ತೀನಿ ಅಂತ ಒಂದು ಫೋನ್ ಕಾಲ್ ಕೂಡ ಮಾಡ್ಲೇ ಇಲ್ಲ. ಸರ್ಪ್ರೈಸ್ ಆಗಿ ಇರ್ಲಿ ಅಂತ ಹೇಳಿಲ್ಲ ಟುನಿ. ಹೌದು, ಹೇಗಿದೀಯಾ? ಟುನಿ ಜೋರಾಗಿ ಅಳುತ್ತಾ, ಹೇಗಿರ್ತೀನಿ? ಇಷ್ಟು ದಿನ ಬೇಕಾಗಿತ್ತಾ ನೀವು ಊರಿಗೆ ವಾಪಸ್ ಬರಕ್ಕೆ? ಬುಜ್ಜಿ ಎಷ್ಟು ಸಲ ನಿಮ್ ಬಗ್ಗೆ ಕೇಳ್ತಾಳೆ ಗೊತ್ತಾ? ಅವಳಿಗೆ ಉತ್ತರ ಕೊಟ್ಟು ಕೊಟ್ಟು ನನಗೆ ಎಷ್ಟು ಟಯರ್ಡ್ ಆಯ್ತು. ಅಯ್ಯೋ ಟುನಿ, ಯಾಕೆ ಬೇಜಾರು ಮಾಡ್ಕೊಳ್ತಿದ್ಯಾ? ಇವಾಗ ನಾನು ಬಂದಾಯ್ತಲ್ಲ, ಯಾಕೆ ಕಷ್ಟಪಡ್ತಾ ಇದೀಯಾ? ಇನ್ ಮುಂದೆ ನಮಗೆ ಒಳ್ಳೆ ಕಾಲನೇ. ಅಂದ್ರೆ ನೀವು ಸಾಲ ತೀರ್ಸಕ್ಕೆ ಬೇಕಾಗಿರುವ ಹಣನ ತಗೊಂಡ್ ಬಂದಿದ್ದೀರಾ? ಆವಾಗ ರಾಜು ನಗುತ್ತಾ, ಮತ್ತೆ ದುಬೈಗೆ ಹೋಗಿ ನಾನೇನು ಸುಮ್ಮನೆ ಇದ್ನಾ? ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ಹಣ ತಗೊಂಡ್ ಬಂದಿದ್ದೀನಿ ನೋಡು. ಎಷ್ಟು ಅಂತ ಗೊತ್ತಾ? ಇದರಲ್ಲಿ 2 ಲಕ್ಷ ರೂಪಾಯಿ ಇದೆ. ನೀನು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಬೇಡ, ನಮ್ಮ ಸಾಲ ಎಲ್ಲಾನು ನಾವು ತೀರಿಸ್ಬಿಡ್ಬೋದು. ಏನು, 2 ಲಕ್ಷನಾ? ಇಲ್ಲಿ ಎಷ್ಟು ಸಾಲ ಇದೆ ಅಂತ ನಿಮಗೆ ಗೊತ್ತಾ? ಎಷ್ಟಿರುತ್ತೆ? ಒಂದು 20-30 ಸಾವಿರ ಇರ್ಬೋದಾ? ನನ್ನ ಹತ್ರ 2 ಲಕ್ಷ ಇದೆ ಅಲ್ವಾ, ಒಂದೇ ಪೇಮೆಂಟಲ್ಲಿ ಸಾಲನ ತೀರಿಸ್ಬಿಡೋಣ ಬಿಡೋ. ಆವಾಗ ಟೋನಿ ತಲೆ ಬಗ್ಗಿ, ರೀ 20-30 ಅಲ್ಲ ರೀ, ಸಾಲ 2,50,000 ರೂಪಾಯಿ ಹಾಗಂತ ಹೇಳಿದಾಗ ರಾಜು ತಕ್ಷಣ ತುಂಬಾನೇ ಶಾಕ್ ಆದ. ಅವನ ಹತ್ರ ಇದ್ದಿದ್ದೇ 2 ಲಕ್ಷ, ಆದ್ರೆ ಸಾಲ 2.5 ಲಕ್ಷ. ಏನ್ ಹೇಳ್ತಾ ಇದೀಯ ಟೋನಿ? 2.5 ಲಕ್ಷನಾ? ಹಾಗಂತ ಹೇಳಿ ಮರನ ಕಡಿದ್ರೆ ಡಪ್ ಅಂತ ಹೇಗ್ ಬೀಳುತ್ತೋ ಆ ರೀತಿ ಅವನು ಮೂಚೆ ಹೋಗಿ ಅಲ್ಲೇ ಬಿದ್ದ. ರೀ ರೀ, ಏನ್ರಿ ಆಯ್ತು? ಅಯ್ಯಯ್ಯೋ ಬುಜ್ಜಿ, ಅಪ್ಪ ಮೂಚೆ ಹೋಗಿ ಬಿದ್ರು, ಸ್ವಲ್ಪ ನೀರ್ ತಗೊಂಡ್ ಬಾ ಅಮ್ಮ. ಹಾಗಂತ ಹೇಳಿ ಟೋನಿ ಮನೆಯೊಳಗಡೆ ಹೋಗಿ ನೀರ್ ತಗೊಂಡ್ ಬಂದು ರಾಜು ಗುಬ್ಬಚ್ಚಿಯ ಮುಖದ ಮೇಲೆ ಚೆಲ್ಲದ್ಲು. ಆವಾಗ ರಾಜು ಹೇಗೋ ಕಷ್ಟಪಟ್ಟು ಎದ್ದು ನಿಂತ, ಆದ್ರೆ ಶಾಕಿಂದ ಹೊರಗಡೆ ಬರ್ಲಿಲ್ಲ. ಟೋನಿ, ಏನ್ ಹೇಳ್ತಾ ಇದೀಯ ನೀನು? ನಾನೇನೋ ನರ್ಕಕ್ ಬಂದಿದ್ದೀನ ಹಾಗಾದ್ರೆ? ಅಲ್ಲಿ ರಾತ್ರಿ ಹಗ್ಲು ಅಂತ ಕಷ್ಟಪಟ್ಟು 2 ಲಕ್ಷ ಸಂಪಾದನೆ ಮಾಡಿದ್ರೆ 2.5 ಲಕ್ಷ ಸಾಲನ? ಅಯ್ಯೋ, ಇಷ್ಟು ಸಾಲ ಹೇಗಾಯ್ತು ಟುನಿ? ಮತ್ತೆ ಹೇಗಾಯ್ತು ಅಂದ್ರೆ, ನೀವು 6 ತಿಂಗಳಿಗೆ ಒಂದ್ಸಲ ಸ್ವಲ್ಪ ಹಣ ಕಳಿಸ್ತಿದ್ರಿ. ಆ ಹಣದಲ್ಲಿ ಮನೇನ ನೋಡ್ಕೊಳ್ಬೇಕು, ಬುಜ್ಜಿ ಸ್ಕೂಲ್ ನೋಡ್ಬೇಕು. ಬುಜ್ಜಿ ಬೆಳಿತಾ ಇದ್ಲು, ಅವಳಿಗೆ ಬೇಕಾಗಿರೋದು ಕೊಡ್ಸೋದ್ ಬೇಡ್ವಾ? ಅದಕ್ಕೆ ಮಹಿಯವ್ರ ಹತ್ರ ನಾನು ಸಾಲ ಮಾಡ್ತಿದ್ದೆ. ಅದನ್ನು ಕೇಳಿದ ರಾಜು ಗುಬ್ಬಚ್ಚಿ, ಸರಿ ಹೋಯ್ತು, 2.5 ಲಕ್ಷ ಸಾಲ ಅಂದ್ರೆ ಏನ್ ಮಾಡೋದೋ ಏನೋ. ಸರಿ, ಹೇಗೂ ಇವಾಗ 2 ಲಕ್ಷ ಕೈಯಲ್ಲಿದೆ ಅಲ್ವಾ, ಆ 2 ಲಕ್ಷನ ಸಾಲಕ್ಕೆ ಕೊಟ್ಬಿಟ್ಟು ಬರೋಣ. ಇನ್ನೊಂದು 50,000 ರೂಪಾಯಿಗೆ ಏನಾದ್ರೂ ಸ್ವಲ್ಪ ಅವಕಾಶ ಕೇಳೋಣ. ಹಾಗಂತ ಹೇಳಿ ರಾಜು ಹಾಗೂ ಟುನಿ ಇಬ್ರು ಮಹಿ ಮನೆಗೆ ಹೋದ್ರು. ಅರೇ ರಾಜು, ಯಾವಾಗ ಬಂದೆ? ಹೌದು, ಸಾಲ ಕಟ್ಟಕ್ಕೆ ಹಣ ತಗೊಂಡ್ ಬಂದಿದೀಯಾ? ತಗೊಂಡ್ ಬಂದಿದ್ದೀನಿ ಮಹಿಯವ್ರೆ. ಹಾಗಂತ ಹೇಳಿ 2 ಲಕ್ಷ ರೂಪಾಯಿನ ಅವನು ಟೇಬಲ್ ಮೇಲೆ ತೆಗ್ದಿಟ್ಟ. ಇದ್ರಲ್ಲಿ 2 ಲಕ್ಷ ಇದೆ, ನಾವ್ ಮಾಡಿದ ಸಾಲಕ್ಕೆ ಇದನ್ನ ತಗೊಳ್ಳಿ. ಒಳ್ಳೇದಾಯ್ತು, ಸರಿಯಾದ ಟೈಮಿಗೆ ಹಣ ತಗೊಂಡ್ ಬಂದಿದೀಯಾ. ಆದ್ರೆ 2.5 ಲಕ್ಷ ಅಲ್ವಾ ಸಾಲ, ಇನ್ನು 50,000 ರೂಪಾಯಿ.
50,000 ರೂಪಾಯಿಗೆ ಸ್ವಲ್ಪ ಅವಕಾಶ ಬೇಕು. ನನಗೆ 1 ತಿಂಗಳ ಅವಕಾಶ ಕೊಡಿ. ಅಷ್ಟರಲ್ಲಿ ಹೇಗಾದ್ರೂ ನಾನು ಕೊಟ್ಬಿಡ್ತೀನಿ. ಸರಿ ಸರಿ. ಟೋನಿ ತುಂಬಾನೇ ಕಷ್ಟಪಟ್ಟು ದುಡಿಯೋ ಹುಡುಗಿ. ಅವಳ ಮುಖಕ್ಕೋಸ್ಕರ ಬಿಡ್ತಾ ಇದ್ದೀನಿ. 1 ತಿಂಗಳಲ್ಲಿ ಕೊಡ್ಬೇಕು. ಸರಿ ಮಹಿ ಅವರೇ, ಖಂಡಿತ ಕೊಡ್ತೀನಿ. ಹಾಗೆ ಅವರಿಬ್ರು ಅಲ್ಲಿಂದ ಮನೆಗೆ ಹೋದ್ರು. ಆ ದಿನ ರಾತ್ರಿ ಟುನಿ, ರಾಜು, ಬುಜ್ಜಿ, ಮೂಜನಾನು ಹಾಲಲ್ಲಿ ಕೂತ್ಕೊಂಡು ಬೇಜಾರ್ ಮಾಡ್ಕೊಳ್ತಿದ್ರು. ಆವಾಗ್ಲೇ ರಾಜು ತನ್ನ ಮಗಳು ಹಾಗೂ ಹೆಂಡತಿ ಹತ್ತಿರ, ಇಲ್ ನೋಡಿ ಟುನಿ, ಬುಜ್ಜಿ, ಇವತ್ತಿಂದ ನಾವು ಸ್ವಲ್ಪ ಜಾಗೃತಿಯಿಂದ ಖರ್ಚು ಮಾಡ್ಬೇಕಾಗುತ್ತೆ. ಯಾಕಂದ್ರೆ 1 ತಿಂಗಳಲ್ಲಿ 50,000 ರೂಪಾಯಿನ ನಾವು ಮಹಿಯವರಿಗೆ ಕೊಡ್ಬೇಕಲ್ವಾ? ಅದಕ್ಕೆ ಇನ್ ಮುಂದೆ ಎಲ್ಲಾನು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಖರ್ಚು ಮಾಡ್ಬೇಕು. ಸ್ವಲ್ಪ ಸ್ವಲ್ಪನಾ ಅಪ್ಪ? ಸ್ವಲ್ಪ ಸ್ವಲ್ಪ ಏನ್ ಮಾಡ್ಬೇಕು? ಅಂದ್ರೆ ಕರೆಂಟ್ ಬಿಲ್ ಬರ್ಲೇಬಾರ್ದು. ಮನೇಲಿ 1 ಬಲ್ಬ್ ಮಾತ್ರ ಉರಿತಾ ಇರ್ಬೇಕು. ಫ್ಯಾನ್ ಕೂಡ 1 ನಂಬರಲ್ಲೇ ರನ್ ಆಗ್ತಾ ಇರ್ಬೇಕು. ಹಾಗೇನೆ ವಾಟರ್ ಬಿಲ್ ಅಂತೂ ಬರ್ಲೇಬಾರ್ದು. ಅರ್ಧ ಬಕೆಟ್ ನೀರಲ್ಲಿ ಎಲ್ರೂ ಸ್ನಾನ ಮಾಡಿ ಸಾಕು. ಬೇರೆ ಏನೂ ತಗೊಳ್ಳೂಬಾರ್ದು. ಅರ್ಥ ಆಯ್ತಾ? ಯಾಕ್ರಿ ಇಷ್ಟು ಚಿಪ್ಪಣ ತಂದಿದೆ ಇರ್ಬೇಕಾ? ಅದಕ್ಕೆ ನಾವು ಕಷ್ಟಪಟ್ಟು ದುಡಿಬೋದಲ್ವಾ? ದುಡಿಬೋದು. ನಾಳೆನೆ ನಾನು ಸೈಕಲ್ ತಗೊಂಡು ನದಿ ತೀರಕ್ಕೆ ಹೋಗಿ ಬಲೆ ಹಾಕಿ ಮೀನ್ ಹಿಡಿದು ಮಾರ್ಕೆಟ್ಗೆ ತಗೊಂಡು ಹೋಗಿ ಮಾರ್ತೀನಿ. ಆದ್ರೂ ಕೂಡ ಮನೇಲಿ ನೋಡ್ಕೊಂಡು ಖರ್ಚು ಮಾಡ್ಬೇಕು. 1 ರೂಪಾಯಿ ಕೂಡ ನೋಡ್ಕೊಂಡು ಖರ್ಚು ಮಾಡ್ಬೇಕು. ಅರ್ಥ ಆಯ್ತಾ? ಮರುದಿನ ಬೆಳಗ್ಗೆ ರಾಜು ಬೆಳಗಿನ ಎದ್ದು ನದಿ ತೀರಕ್ಕೆ ಹೋಗಿ ಅಲ್ಲಿ ಬಲೆ ಹಾಕಿ ಮೀನ್ಗಳನ್ನ ಹಿಡಿತಾ ಇದ್ದ. ಸಂಜೆ ಅವನು ಮಾರ್ಕೆಟ್ಗೆ ಹೋಗಿ ಅವನು ಹಿಡಿದ ಮೀನುಗಳನ್ನೆಲ್ಲ ಮಾರಿ ಕೊನೆಗೆ ಒಂದೇ ಒಂದು ಮೀನು ಉಳಿದಿದಾಗ ಆ ಮೀನನ್ನ ಎತ್ಕೊಂಡು ಅವನು ಮನೆಗೆ ವಾಪಸ್ ಬಂದ. ಟೋನಿ, ಎಲ್ಲ ಮೀನು ಮಾರಿ ಒಂದೇ ಒಂದು ಮೀನ್ ಮಾತ್ರ ಉಳಿದಿದೆ. ಇದು ನಮ್ಮ 3 ಜನಕ್ಕೆ ಅಡ್ಗೆ ಮಾಡಕ್ಕೆ. ಒಂದೇ ಒಂದು ಮೀನಿದ್ರು ಕೂಡ ನೋಡ್ಕೊಂಡು ಸಾರು ಚೆನ್ನಾಗಿ ಮಾಡ್ಬೇಕು. ಸರಿ ರೀ, ಇವಾಗ್ಲೇ ಮಾಡ್ತೀನಿ. ಟುನಿ ಅಡಿಗೆನ ಮಾಡಿ ಮುಗಿಸದ್ಲು. ಆ ದಿನ ರಾತ್ರಿ 8 ಗಂಟೆಗೆ ಆ ಮೀನ್ ಸಾರು ಹಾಕೊಂಡು ರಾಜು, ಟುನಿ, ಬುಜ್ಜಿ 3 ಜನ ಊಟ ಮಾಡಿದ್ರು. ಊಟ ಎಲ್ರು ಮಾಡಿ ಮುಗಿಸದ್ಮೇಲೆ ಅನ್ನ ಪಾತ್ರೆಯಲ್ಲಿ ಸ್ವಲ್ಪ ಅನ್ನ ಮಿಗ್ಲಿತ್ತು. ಆವಾಗ ರಾಜು ಗುಬ್ಬಚ್ಚಿ ಅದನ್ನ ನೋಡಿ, ಬುಜ್ಜಿ, ಪಾತ್ರೆಯಲ್ಲಿ ಸ್ವಲ್ಪ ಅನ್ನ ಉಳಿದಿದೆ, ಅದನ್ನ ಹಾಕೋಮ್ಮ. ಆವಾಗ ಬುಜ್ಜಿ ಹೊಟ್ಟೆನ ಹಿಡ್ಕೊಂಡು, ಅಯ್ಯೋ ಅಪ್ಪ, ನನಗ್ ಬೇಡ ಅಪ್ಪ. ನಾನು ಈಗಾಗಲೇ 2 ಪ್ಲೇಟ್ ಅನ್ನ ಹಾಕೊಂಡು ತಿಂದೆ. ಇನ್ನೂ ತಿನ್ನೋದಕ್ಕೆ ನನ್ನ ಹೊಟ್ಟೆಯಲ್ಲಿ ಜಾಗ ಇಲ್ಲ. ಓ ಹೌದಾ, ಸರಿ. ಹಾಗಾದ್ರೆ ಟೋನಿ, ನೀನಾದ್ರೂ ಆ ಮಿಗ್ಲಿರುವ ಅನ್ನನ ಹಾಕೊಂಡು ಬೇಗ ತಿಂದ್ಬಿಡು. ಅಯ್ಯೋ ಇಲ್ಲ ರೀ, ನನಗ್ ಬೇಡ. ನಾನು ಈಗಾಗಲೇ ಜಾಸ್ತಿ ತಿಂದೆ. ನೀವೇ ಅಲ್ವಾ ಬೆಳಗಿಂದ ಕಷ್ಟಪಟ್ಟು ದುಡಿತಾ ಇರೋದು. ಮಿಗ್ಲಿರೋ ಅನ್ನನ ನೀವೇ ತಿಂದ್ಬಿಡಿ. ಆವಾಗ ನಿಮ್ಗೆ ಸ್ವಲ್ಪ ಶಕ್ತಿನೂ ಸಿಗುತ್ತೆ. ನನಗೂ ಹೊಟ್ಟೆ ತುಂಬೋಯ್ತು. ಇವಾಗ ಏನ್ ಮಾಡೋದು? ಹಾಗಂತ ಹೇಳಿ ಸಡನ್ ಆಗಿ ಕೋಪದಿಂದ, ಹೌದು, ಇಷ್ಟ ಅನ್ನ ಮಿಗ್ಲೋ ತರ ಯಾಕೆ ಮಾಡ್ದೆ ಹೇಳು? ಆವಾಗ ಟೋನಿ, ಅಲ್ಲ ರೀ, 3 ಜನಕ್ಕೆ ಸರಿ ಹೋಗೋ ತರ ಹೇಗೆ ಅಡಿಗೆ ಮಾಡಕ್ ಆಗುತ್ತೆ? 1 ಹಿಡಿ ಅನ್ನ ತಾನೇ, ಪರವಾಗಿಲ್ಲ ಬಿಡಿ, ನಾಳೆ ಬೆಳಿಗ್ಗೆ ತಿನ್ನೋಣ. ಆವಾಗ ರಾಜು ಕೋಪದಿಂದ, ಏನೋ 1 ಹಿಡಿ ಅನ್ನ ಅಂದ್ರೆ ಏನಾ? ನಿನಗೇನ್ ಗೊತ್ತು ಹೊರಗಡೆ ಅಕ್ಕಿ ಎಷ್ಟು ಬೆಲೆ ಮಾರ್ತಾ ಇದ್ದಾರೆ ಅಂತ? 1 ಹಿಡಿ ಅನ್ನ ಹಾಳಾಗಿದ್ರೆ ಪರವಾಗಿಲ್ವಾ? ಇದು ಬೇಸಿಗೆ ಕಾಲ, ಸ್ವಲ್ಪ ಹೊತ್ತು ಮಾತ್ರ ಅನ್ನ ಚೆನ್ನಾಗಿರೋದು. ನಾಳೆ ಬೆಳಿಗ್ಗೆಗೆ ಚೆನ್ನಾಗಿರಲ್ಲ. ಅಂದ್ರೆ ಬೆಳಿಗ್ಗೆ ಎತ್ತು ಹೊರಗಡೆ ಆಗ್ಬೇಕು ಅಷ್ಟೇ ತಾನೇ? ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ ಹೇಳು? ಅರೆ ಏನ್ರಿ ಇದು? ಇದಕ್ಕೋಸ್ಕರ ಇಷ್ಟು ಕೋಪ ಮಾಡ್ಕೊಳ್ಬೇಕಾ? ಯಾಕೆ ಕೋಪ ಮಾಡ್ಕೊಂಡ್ರೆ ಏನಂತೆ? ನಾನ್ ಹೇಳ್ದೆ ಅಲ್ವಾ, 1 ಅನ್ನ ಕೂಡ ಮಿಗಲ್ಬಾರ್ದು ಅಂತ. ನಾಳೆ ಈ ರೀತಿ ಮಾಡಿದ್ರೆ ಆಮೇಲೆ ನಾನು ಸುಮ್ನೆ ಇರಲ್ಲ. ಹಾಗಂತ ಕೋಪದಿಂದ ಹೇಳಿ, ನಾಳೆಯಿಂದ ನಮ್ಮ 3 ಜನಕ್ಕೆ ಎಷ್ಟಾಗ್ಬೇಕೋ ಅಷ್ಟ ಅನ್ನ ಮಾತ್ರ ನೀನ್ ಮಾಡ್ಬೇಕು. ಒಂದೇ ಒಂದು ಅಕ್ಕಿ ಇದಾದ್ರೂ ಕೂಡ ಕೋಪ ಬರುತ್ತೆ ನಂಗೆ. ಅಪ್ಪ, ಯಾಕಪ್ಪ 1 ಹಿಡಿ ಅನ್ನಕ್ಕೆ ಇಷ್ಟು ಜಗಳ ಮಾಡ್ತಾ ಇದ್ದೀರಾ? ಬರ್ತಾ ಬರ್ತಾ ನೀವು ತುಂಬಾ ಜಿಪ್ಣರಾಗ್ತಾ ಇದ್ದೀರಾ. ಹೌದ್ ಮತ್ತೆ, 2.5 ಲಕ್ಷ ಸಾಲ ಇಟ್ಕೊಂಡು ಜಿಪ್ಣನಾಗಿ ಇಲ್ದೇ ಇದ್ರೆ ಏನ್ ಮಾಡೋದು? ನಾಳೆಯಿಂದ ನಾನ್ ಹೇಳಿದೆ, ಈ ಮನೆಯಲ್ಲಿ ನಡಿಬೇಕು. ಹಾಗೆ ಆ ದಿನದಿಂದ ರಾಜಗುಬ್ಬಚ್ಚಿ ತುಂಬಾನು ಜಿಪ್ಣನಾಗಿ ಬದ್ಲಾದ. ಮನೆಯಲ್ಲಿ ಯಾವುದೇ ವಸ್ತುನ ಕೂಡ ಅವನು ಖರ್ಚು ಮಾಡಕ್ಕೆ ಬಿಡ್ಲೇ ಇಲ್ಲ. ಹಾಗೇನೆ ಬೆಳಿಗ್ಗೆ ಎದ್ದ ತಕ್ಷಣ ಅವನು ಕಷ್ಟಪಟ್ಟು ದುಡಿಯೋಕ್ಕೂ ಕೂಡ ಹೋಗ್ತಾ ಇದ್ದ. 1 ತಿಂಗಳು ಮನೇಲಿ ಏನು ಕೂಡ ವೇಸ್ಟ್ ಆಗಕ್ಕೆ ಬಿಡ್ಲೇ ಇಲ್ಲ. ಹೀಗೆ 1 ತಿಂಗಳು ಕೂಡ ಮುಗೀತು. ಒಂದಿನ ರಾಜು ಮಹಿಹದಿನ ಹತ್ರ ಸಾಲ ತೀರ್ಸೋದಕ್ಕೋಸ್ಕರ ಹೋದ. ಮಹಿಯವ್ರೆ, ತಗೊಳ್ಳಿ 50,000. ಇಲ್ಲಿಗೆ ನನ್ನ ಅಕೌಂಟ್ ಕ್ಲಿಯರ್ ಆಯ್ತು, ಸಾಲ ಏನೂ ಇಲ್ಲ. ಪರವಾಗಿಲ್ವೇ ರಾಜು, ಒಂದೇ 1 ತಿಂಗಳಲ್ಲಿ 50,000 ರೂಪಾಯಿ ಸಾಲ ತೀರ್ಸಿದ್ಯಾ ಅಂದ್ರೆ ದೊಡ್ಡ ವಿಷಯನೇ. ಏನ್ ಮಾಡುದು ಮಹಿಯವ್ರೆ, ನಾನು ಬಡವ ಅಲ್ವಾ? ಮನೇಲಿ ಏನು ಜಾಸ್ತಿ ಖರ್ಚು ಮಾಡದೆ 1 ರೂಪಾಯಿ ತೆಗ್ದಿಟ್ಟು ಕೂಡಿಸಿದ ಹಣ ಇದು. ಪರವಾಗಿಲ್ಲ, ಇಷ್ಟು ದಿನ ಕಷ್ಟಪಟ್ಟಿದ್ಯಾ, ಇನ್ ಮುಂದೆ ನಿನ್ ಕುಟುಂಬದ ಜೊತೆ ಸಂತೋಷವಾಗಿರೋ. ಸಾಲ ಮುಗೀತು. ರಾಜು, ಟುನಿ, ಬುಜ್ಜಿ 3 ಜನನು ಸಂತೋಷವಾಗಿದ್ರು. ಆದ್ರೆ ರಾಜುವಿನ ಜಿಪಣತನ ಮಾತ್ರ ಅವನನ್ನು ಬಿಟ್ಟು ಹೋಗ್ಲಿಲ್ಲ. ಆ ದಿನ ರಾತ್ರಿ ಸಮಯ, ರೀ, ಸಾಲ ಮುಗೀತಲ್ವಾ? ಅದಕ್ಕೆ ಸ್ವಲ್ಪ ಅನ್ನ ಜಾಸ್ತಿ ಮಾಡಿದೀನಿ. ಹಾಗೇನೆ ಚಿಕನ್ ತಗೊಂಡ್ ಬಂದು ಸಾರು ಮಾಡಿದೀನಿ, ತಿನ್ನಿ. ಏನು ಚಿಕನ್ ತಗೊಂಡ್ ಬಂದಿಯಾ? ಆದ್ರೆ ಅನ್ನ ಮಾತ್ರ ಸ್ವಲ್ಪನೂ ಉಳಿಬಾರ್ದು.
ಆಕಾಶಕ್ಕೆ ಹೋಗ್ತಾ ಇದೆ ಅಕ್ಕಿ ರೇಟು. ಹಾಗಂತ ಹೇಳಿದಾಗ ಟುನಿ ಬುಜ್ಜಿ ಒಬ್ರು ಮುಖಾನ ಇನ್ನೊಬ್ರು ನೋಡ್ಕೊಂಡ್ರು, ತಲೆಯಲ್ಲಿ ಹೊಡ್ಕೊಂಡ್ರು. ಇನ್ನು ಇವರು ಬದ್ಲಾಗಲ್ಲ ಅಂತ ಅಂದ್ಕೊಂಡ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಸಾಲ ಅನ್ನೋ ವಿಷಯ ಒಬ್ಬ ಮನುಷ್ಯನನ್ನ ಯಾವ ಪರಿಸ್ಥಿತಿಗೆ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ. ಜಿಪುಣತನ ಮಾಡೋದು ತಪ್ಪು, ಆದ್ರೆ ಮೊದ್ಲಿಂದಾನೆ ಹಣ ಖರ್ಚು ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡ್ಬೇಕು. ಸಾಲ ಇಲ್ಲದೆ ಇರುವ ಜೀವನನ ಬಾಳಕ್ಕೆ ಆದಷ್ಟು ಪ್ರಯತ್ನ ಪಡ್ಬೇಕು.